ಈಗ ಅಷ್ಟಕ್ಕೆ ನಾವು ಮಸಾಲೆ ಮಾಡಿದ್ವಿಯಲ್ಲ ಇಲ್ಲಾಂದ್ರೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಕರೆಕ್ಟ್. ಹೌದು. ಸೊ ದಿಸ್ ಇಸ್ ನಾಟ್ ಕುಕ್ಡ್. ನೋ. ಸೊ ಇದು ಫ್ರೈ ಆಗ್ತಾ ಇಟ್ ಹ್ಯಾಸ್ ಟು ಗೆಟ್ ಕುಕ್ಡ್. ಯಾ, ಸೊ ಯು ಹ್ಯಾವ್ ಟು ನೈಸ್ಲಿ ಫ್ರೈ ಇಟ್. ಚೆನ್ನಾಗಿ ಕಲರ್ ಬರಬೇಕು ಇದು. ಕೈಮಾಗೆ ನೋಡಿ ಬ್ರೌನ್ ಕಲರ್ ಬರಬೇಕು. ಈಗ ಇದು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ. ಈಗ ಇದಾದ್ಮೇಲೆ ಅರ್ಧ ಕಪ್ ನೀರ್ ಹಾಕ್ಬೇಕು. ಓಕೆ, ಒಂದ್ ಅಂದಾಜ್ ಮೇಲೆ ನೀರ್ ಹಾಕೋಣಲ್ಲ. ಅರ್ಧ ಕಪ್ ಅಂದ್ರೆ ಅರ್ಧ ಕಪ್ ಹಾಕಿ ಪುಟ್ ಸಣ್ಣ ಸಾಕು ಅನ್ಸುತ್ತೆ. ಹೌದು, ಸಾಕು. ಫ್ಲೇಮ್ ಸ್ವಲ್ಪ ಸಣ್ಣಗೆ ಮಾಡಿ ಸಿಮ್ಮರ್ ಮಾಡ್ಬಿಟ್ಟು ಒಂದ್ 20 ನಿಮಿಷಗೆ ಚೆನ್ನಾಗಿ ಬೇಯಿಸ್ಬೇಕು ಕೈಮಾ. ಸೊ ಇವಾಗ ಇದನ್ನ ಚೆನ್ನಾಗಿ ಕುಕ್ ಮಾಡಕ್ ಬಿಟ್ಬಿಡೋಣ. ಹೌದು, ಮುಚ್ಚಳ ಹಾಕಿ ಮುಚ್ಚಳ ಹಾಕ್ಬೇಕು. ಓಕೆ, ಅದು ಅದ್ರ ಪಾಡಗ್ ಅದ್ರ ಕೆಲಸ ಮಾಡುತ್ತೆ, ನಾವು ನಮ್ ಪಾಡಗ್ ನಮ್ ಕೆಲಸ ಮಾಡೋಣ. ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಏನಾಗ್ಬೇಕು ಅಂತ ಕೇಳಿದಾಗ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಐ ವಾಂಟ್ ಟು ಬಿಕಮ್ ಅ ಟೀಚರ್, ಏರ್ ಹೋಸ್ಟೆಸ್, ಲಾಯರ್ ಅಂತೆಲ್ಲ ಹೇಳ್ತಾರೆ. ಶರ್ಮಿಳಾ ನೀವೇನ್ ಹೇಳ್ತಿದ್ರಿ? ಹೀರೋಯಿನ್ ಆಗ್ಬೇಕಂತ. ರಿಯಲಿ? ಯಾ, ಚಿಕ್ಕ ವಯಸ್ಸಿಂದಾನೇ ನಂಗೆ ಡಾನ್ಸ್ ಮತ್ತೆ ಆಕ್ಟ್ ಮಾಡಕ್ ತುಂಬಾ ಇಷ್ಟ ಇತ್ತು. ಸೊ ಆಲ್ವೇಸ್ ಲೈಕ್ ನನ್ ಫಿಲ್ಮ್ ಎಲ್ಲ ನೋಡಿದಾಗ ನನ್ಗೆ ಒಂದ್ ಹೀರೋಯಿನ್ ಆಗ್ಬೇಕಂತ ಆಲ್ವೇಸ್ ಒಂದ್ ಡ್ರೀಮ್ ಇತ್ತು, ಒಂದ್ ಕನ್ಸ್ ಇತ್ತು. ಸೊ ಎಲ್ಲಿದ್ದೀನಿ ಇವಾಗ. ಚೆಕ್ ದಟ್ ಔಟ್ ಅಲ್ಲ, ವೆರಿ ಫ್ಯೂ ಪೀಪಲ್ ಫುಲ್ಫಿಲ್ ದೇರ್ ಡ್ರೀಮ್ಸ್ ಆತರ. ದಟ್ಸ್ ಟ್ರೂ. ಸೊ ಯು ಯೂಸ್ ಟು ವಾಚ್ ಅ ಲಾಟ್ ಆಫ್ ಮೂವೀಸ್ ಹಂಗಂದ್ರೆ. ಹೌದು. ಸೊ ಎನಿ ಫೇವ್ರೆಟ್ ಮೂವಿ ಅಂತ ಹೇಳ್ಬೇಕಂದ್ರೆ ಎಲ್ಲ ಭಾಷೆನೂ ನೋಡ್ತಿದ್ರಾ? ಎಲ್ಲಾ ಭಾಷೆ ನೋಡ್ತಿದ್ರಿ ಎಕ್ಸೆಪ್ಟ್ ಆಬ್ವಿಯಸ್ಲಿ ಕನ್ನಡ ಅಂಡ್ ಹಿಂದಿ ಅಂಡ್ ಇಂಗ್ಲಿಷ್ ಅಷ್ಟೇ ನೋಡ್ತಿದ್ರಿ. ಹೌದು. ಸೊ ಸ್ಕೂಲ್ ಮುಗಿಸಿದ ತಕ್ಷಣ ಪ್ರತಿ ಫ್ರೈಡೆ 6:00 ಶರ್ಮಿಳಾ ಏನ್ ಮಾಡ್ತಿದ್ರು? ಸಿನಿಮಾ ನೋಡಕ್ ಹೋಗ್ತಾ ಇದ್ದೆ ಅಮ್ಮನ್ ಜೊತೆ. ಅಮ್ಮನ್ ಜೊತೆ ಹೋಗ್ತಿದ್ರಾ? ಹೌದು. ನಾವು ಯಾವ್ದಾದ್ರು ಥಿಯೇಟರ್, ವಿಚ್ ಎವರ್ ಥಿಯೇಟರ್ ಆಕ್ಚುಲಿ ನಮ್ಗೆ ಯಾವ್ದು ಸೂಟಬಲ್ ಆಗ್ತಾ ಇತ್ತು, ವಿ ಶುಡ್ ಜಸ್ಟ್ ಗೋ ಅಂಡ್ ವಾಚ್ ಮೂವೀಸ್. ಸೊ ಯಾವ ಸಿನಿಮಾ ಇದೆ ಅಂತೆಲ್ಲ ಏನು ಇಲ್ಲ, ಯಾವ ಸಿನಿಮಾ ಇದೆ ಅದಕ್ಕೆ ಟಿಕೆಟ್ ತಗೊಂಡು ನೋಡೋದು ಸಿನಿಮಾ. ಹೌದು. ನನ್ ತಾಯಿಗೂ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಆಕ್ಚುಲಿ. ಸೊ ಶಿ ಇಸ್ ಆಲ್ವೇಸ್ ಅಕಂಪನಿ ಮೀ ಅಲ್ವಾ. ಆಕ್ಚುಲಿ ನಿಮ್ ತಾಯಿ ಶಿ ಲುಕ್ಸ್ ಲೈಕ್ ಜಯಪ್ರದಾ ಫ್ರಮ್ ಅನ್ ಆಂಗಲ್. Oh my God. Thanks, Ma. Seriously. I'm also very old. I've got a 9-year-old grandson. ಮೊಮ್ಮಗ ಇದೆ ನನ್ಗೆ. ಜಯಪ್ರದಾ ತರ ಕಾಣಬಾರ್ದು ಕಾಣಬಹುದು. ಯಾರಾದ್ರೂ ಬರ್ತಾರೆ, ನೀನು ಜಯಪ್ರದಾ ನಾನು ಜಿತೇಂದ್ರ ಅಂತ. ಹೌದಾ? ವಿ ಆರ್ ನಾಟ್ ರೆಡಿ ಟು ಟೇಕ್ ದ ರಿಸ್ಕ್. ಆದ್ರೆ ಸೂಪರ್. ಸೊ ಇದಕ್ಕೆ ಇವಾಗ ಬಟಾಣಿ ಹಾಕ್ಬೇಕಾ? ಬಟಾಣಿ ಹಾಕ್ಬೇಕು. ಹಾಕ್ತೀರಾ? ಓ ಎಸ್. ಸೊ ಒಂದು ಮುಕ್ಕಾಲ್ ಭಾಗ ಕುಕ್ ಆದ್ಮೇಲೆ ಬಟಾಣಿ ಹಾಕ್ಬೇಕು. ಹಾಕ್ಬೇಡ ಫುಲ್? ಎಲ್ಲ ಹಾಕಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದು. ಆಹಾ, ನೋಡು ಕಲರ್ ನೋಡಿ ಹೆಂಗಿದೆ. ಒಂಥರ ಬ್ರೌನ್, ಅದ್ರ ಮಧ್ಯ ಹಸಿರು. ಸೂಪರ್, ಒಳ್ಳೆ. ಅಂಡ್ ಡು ಯು ನೋ ಚಿಕನ್ ಇಸ್ ಆಕ್ಚುಲಿ ಹೈ ಪ್ರೋಟೀನ್. ಸೊ ಯಾರಾದ್ರೂ ರುಚಿಯಾಗಿ ತಿನ್ಬೇಕು ಆದ್ರೆ ದಪ್ಪ ಆಗ್ಬಾರ್ದು ಅಂತ ಸ್ಕೆಚ್ ಆಗ್ತಾ ಇದ್ರೆ ಚಿಕನ್ ಕೀಮಾ, ಒನ್ ಬೌಲ್ ಆಫ್ ಚಿಕನ್ ಕೀಮಾ ಇಸ್ ಗುಡ್ ಇನಫ್ ಅಲ್ವಾ? ಹೌದು. ಅಂಡ್ ಚಪಾತಿ ಜೊತೆ ಇನ್ನು ಒಂದು 10 ನಿಮಿಷ ಕ್ಲೋಸ್ ಬಿಟ್ಟು ಇಟ್ಬೇಕು. ಸೊ ಯು ನೋ ಶರ್ಮಿಳಾ ಅವ್ರಿಗೆ ಊಟ ಅಂದ್ರೆ ಬಹಳ ಇಷ್ಟ. ಇಲ್ಲೇ ಗೊತ್ತಾಗ್ತಾ ಇದೆ 5 ಸೆಕೆಂಡ್ಗೂ ಈ ಸ್ಮೆಲ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಕುಕಿಂಗ್ ಸೋ ವೆಲ್ ಅಂತ ಇದಾರೆ. ಚಿಕ್ಕ ವಯಸ್ಸಲ್ಲಿ ತಿಂದು 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 ನಮ್ ಶರ್ಮಿಳಾ ಹಿಂಗಿದ್ರು, ಒಂದ್ ಕ್ಯೂಟ್ ರೌಂಡ್ ರಸಗುಲ್ಲಾ ತರ ಇದ್ರು. ಎಷ್ಟು 90 kg ಇದ್ರ ನೀವು? ಹೌದು, 90 kg. ಸೊ ಹೌ ಡಿಡ್ 90 kg ಬಿಕಮ್ ಅಂದ್ರೆ? ಅವ್ರಿಗೆ ಕೇಳಿ. I put her on a diet and I said, you know, you have to eat healthy food. Healthy ತಿನ್ಬೇಕು. But how can a child be 90 kg? It's not possible. ಅಯ್ಯೋ, ಬೆಳಿಗ್ಗೆ ಎದ್ದ ತಕ್ಷಣ she wants ದೋಸೆ, ಮಧ್ಯಾಹ್ನ ಅನ್ನ, ರಾತ್ರಿ ಅನ್ನ ಸಾರು, ತುಂಬಾ ಬೇಳೆ ಸಾರು, ಅನ್ನ ಬಹಳ ಇಷ್ಟ ಅವಳಿಗೆ. ಅಂಡ್ ನಾನು ಅನ್ನ ಬರೀ ಒಂದ್ ಕಪ್ ಎಲ್ಲ ತಿಂತಾ ಇರಲಿಲ್ಲ, ಒಂಥರ ಮೌಂಟೇನ್. ಆಮೇಲೆ ಡಾಕ್ಟರ್ ಹೇಳಿದ್ರು 3 ಸತಿ ಅನ್ನ ಬೇಳೆ ಸಾರು ತಿಂದ್ರೆ ಡಬಲ್ ರಸಗುಲ್ಲಾನೇ ಆಗ್ತೀಯ ನೀವು. ಅದಕ್ಕೆ ಒಂದ್ಸತಿ ಸ್ವಲ್ಪ ಒನ್ ಟೈಮ್ ಮಾತ್ರ. ಆಕ್ಚುಲಿ ಅವ್ರಿಗೆ ತುಂಬಾ ಭಯ ಆಗ್ತಾ ಇತ್ತು. ಅವ್ರು ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಭಯ ಇತ್ತು. ಈಗ ಅವಳು ಇಷ್ಟು ದಪ್ಪ ಆಗಿದ್ರೆ ಯಾರು ಮದ್ವೆ ಆಗ್ತಾರೆ ಅವಳಿಗೆ ಅಂತ. ಅಯ್ಯೋ, ದೊಡ್ಡದಾದ್ಮೇಲೆ ಆ ವಯಸ್ಸಲ್ಲಿ ಇವೆಲ್ಲ ಯೋಚನೆಗಳಿತ್ತು, ಈ ತರ ದಪ್ಪ ಇದ್ದಿದ್ರೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ತಗೊಂಡ್ ಹೋದ್ರು. ಈಗ ಏನ್ ಮಾಡೋದು, ನನ್ ಮಗಳು ಈ ತರ ಆಗಿದ್ದಾರೆ, ಏನಾದ್ರು ಚೇಂಜಸ್ ಅಂತ ಆಗ್ಬೋದು. ಸೊ ನನ್ ವೇಟ್ ಆಕ್ಚುಲಿ ವೇಯಿಂಗ್ ಸ್ಕೇಲ್ ಇತ್ತು. ಸೊ ಐ ವೇಟ್ ಮೈ ಸೆಲ್ಫ್ ಅಂಡ್ ಡಾಕ್ಟರ್ ಅದ್ ನೋಡ್ ತಕ್ಷಣ ಶಾಕ್ ಆಯ್ತು. ಅಯ್ಯೋ, ಇಷ್ಟು ವಯಸ್ಸಿಗೆ 12 or 13 years ಗೆ 90 kg. ಸೊ ಏನಾದ್ರು ಮಾಡ್ಲೇಬೇಕು. ಡಯಟ್ ರಾಗಿ ರೊಟ್ಟಿ ಅಂಡ್ ಚಪಾತಿ, ಒಣಗಿದ ಚಪಾತಿ, ಅಂಡ್ ಜಾಸ್ತಿ ಒಂದೇ ಟೈಮ್ ಇದು ಅನ್ನ ಬೇಳೆ ಸಾರು ಒಂದೇ ಟೈಮ್ ಅಷ್ಟೇ. ಆಮೇಲೆ ಬೆಳಿಗ್ಗೆ ನಾಷ್ಟಗೆ ಕೂಡ ಸ್ವಲ್ಪ ಉಪ್ಪಿಟ್ಟು
ಅವ್ರ ಮೊಟ್ಟೆ ಬುರ್ಜಿ ಅದಕ್ಕಿಂತ ಜಾಸ್ತಿ ಇಲ್ಲ. ಓಕೆ ದೆನ್ ದಟ್ಸ್ ಹೌ ಶಿ ಬಿಕೇಮ್ ಸ್ಲಿಮ್. ಯಾ ನೋಡಿ ಅವಾಗೆಲ್ಲ ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡು ವೇಟ್ ನೋಡ್ತಿದ್ರು. ಇವಾಗ ಶರ್ಮಿಳಾ ಬಾಯ್ಸ್ ಗೆ ವೇಟ್ ಅಂತ ಹೇಳ್ತಾರೆ ಅಲ್ವಾ ಶರ್ಮಿಳಾ? ಯು ಗಾಟ್ ದಟ್ ರೈಟ್. ಇವಾಗ ಟೆನ್ಷನ್ ಇಲ್ಲ ಅಲ್ವಾ? ಈಗ ಇಲ್ಲ, ಈಗ ಟೆನ್ಷನ್ ಇಲ್ಲ, ಈಗ ತಿನ್ನು ತಿನ್ನು ಅಂತ ಹೇಳ್ತಾರೆ. ಹೌದಾ? ಈಗ ಚೆನ್ನಾಗಿ ತಿನ್ನಿಮಾ ಅಂತ ಹೇಳ್ತೀನಿ. ಆಯ್ತು, ಇದು ಈಗ ಸ್ವಲ್ಪ ಉಪ್ಪುಗೆ ಸ್ವಲ್ಪ ನೋಡ್ಬೇಕು ಉಪ್ಪು ಸರಿಗಿದಂದ್ರೆ. ಬಟ್ ಶರ್ಮಿಳಾ ವೆನ್ ಯು ವರ್ ರೋಲಿ ಪೋಲಿ ಕ್ಯೂಟಿ ಆ ಟೈಮಲ್ಲಿ ನೀವು ನಾನು ಹೀರೋಯಿನ್ ಆಗ್ಬೇಕು ಅಂತೆಲ್ಲ ಹೇಳಿದಾಗ ಜನಗಳು ನಕ್ಕಿದುಂಟಂತೆ. ತುಂಬಾ ನಗ್ತಾ ಇದ್ರು. ಬಿಕಾಸ್ ಆಬ್ವಿಯಸ್ಲಿ ಅಲ್ವಾ, ಈ ತರ ಒಂದೆಷ್ಟು ದಪ್ಪಗಿರೋ ಹುಡುಗಿ ಬಂದು ಹೀರೋಯಿನ್ ಆಗ್ಬೇಕಂತ ಹೇಳ್ತಾ ಇದ್ರು. ಯಾವ್ದು ಕೆಲವು ಕ್ಯಾರೆಕ್ಟರ್ಸ್ ಇರ್ತಾರಲ್ಲ ಸಿನಿಮಾ ಅಲ್ಲಿ, ಲೈಕ್ ಟುಂಟುನ್ ವಿ ಲವ್ ಹರ್, ಎಲ್ಲರೂ ಟುಂಟುನ್ ತರ ಅಂತ ನೀವ್ ಆಗ್ತೀರಾ ಅಂತ ಹೇಳ್ತಾ ಇದ್ರು. ಸೊ ನಂಗಂತೂ ತುಂಬಾ ಫೀಲ್ ಆಯ್ತು ನನ್ಗೆ. ಸೊ ಅದಕ್ಕೆ ನಾನು ಡಯಟ್ ಎಲ್ಲ ಹೋದಾಗ ಐ ವಾಸ್ ಡಿಟರ್ಮಿಂಡ್, ನಾನ್ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಐ ಹ್ಯಾವ್ ಟು ಪ್ರೂವ್ ಟು ಎವ್ರಿಬಡಿ ದಟ್ ಸಣ್ಣ ಆಗ್ಬೇಕು, ನಾನು ಸಣ್ಣ ಆಗ್ಬೇಕು, ಹೀರೋಯಿನ್ ಆಗ್ಬೇಕು ಅಂತ. ಇವಾಗ ನೋಡಿದ ತಕ್ಷಣ ದೇ ಗೆಟ್ ಶಾಕ್ಡ್, ನೀವ್ ಹೀರೋಯಿನ್ ಆಗಿದೀರಾ ಅಂತ. ದಟ್ ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್, ಎಸ್ಪೆಷಲಿ ಆ ಜನರು, ಲೈಕ್ ಆ ಟೈಮ್ ಅಲ್ಲಿ ನೋಡಿರೋ ಜನರು, ದೇ ಆರ್ ವೆರಿ ಶಾಕ್. ಕರೆಕ್ಟ್ ಆಗಿ ಬಂದಿದೆಯಲ್ಲ. ಇವರಿಗೆ ನಮ್ಮಿಬ್ರು ಮಾತ್ರ ಇಂಟ್ರೆಸ್ಟ್ ಇಲ್ಲ, ಕೀಮಾ ಸೂಪರ್ ಆಗಿದೆ. ಮೈ ಅತ್ತೆ ವಿಲ್ ಬಿ ವೆರಿ ಪ್ರೌಡ್. ಐ ಮೇಡ್ ಇಟ್ ಜಸ್ಟ್ ಲೈಕ್ ಹೌ ಶಿ ಟಾಟ್ ಮೀ. ನಿಮ್ಮ ಅತ್ತೆ ಅದೇ ಆಪ್ ಕೀಮಾ ಕೆಲಿಯೇ ಕೀಮಾ ಕೀಮಾ. ಇಂಡಿಯನ್ ಡಿಶಸ್ ಎಲ್ಲ ಕೊತ್ತಂಬರಿ ಜಾಸ್ತಿ ಸ್ವಲ್ಪ ಹಾಕ್ಬೇಕು. ಸಾಕಾ? ಸಾಕು. ಸಾಕು. ಫೈನಲಿ ಇವಾಗ ಅದ್ಭುತವಾದ ಚಿಕನ್ ಕೀಮಾ ನೀವು ಮಾಡ್ಬೇಕು ಅಂದ್ರೆ ನೋಡಮ್ಮ, ಇಂಗ್ರೀಡಿಯೆಂಟ್ಸ್ ಅನ್ನ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ಬರ್ತಾ ಇದೆ. ಸದ್ಯಕ್ಕೆ ನಾವು ಡೈನಿಂಗ್ ಟೇಬಲ್ ಪಕ್ಕ ಹೋಗೋಣ. ಪ್ಲೀಸ್ ಫಾಲೋ ಮೀ. ಕೀಮಾ: ಕಾಳುಮೆಣಸು, ಚಕ್ಕೆ, ಲವಂಗ, ಅರಿಶಿಣ, ಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಎಲೆಕೋಸು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಆಲೂಗಡ್ಡೆ, ಮೊಸರು, ಕೊತ್ತಂಬರಿ ಸೊಪ್ಪು. ಮಿಕ್ಸಿಗೆ ಹಸಿಮೆಣಸಿನಕಾಯಿ, ಕಾಳುಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಕಾಯಿ ತುರಿ, ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಹೆಚ್ಚಿದ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಬಳಿಕ ಅರಿಶಿಣ, ಉಪ್ಪು, ರುಚಿಗೆ ತಕ್ಕಷ್ಟು ರುಬ್ಬಿಕೊಂಡ ಮಿಶ್ರಣ ಚಿಕನ್ ಕೀಮಾ ಹಾಕಿ ಫ್ರೈ ಮಾಡಿಕೊಂಡು ನಂತರ ನೀರು ಸೇರಿಸಿ ಬೇಯಿಸ್ಕೊಂಡ್ರೆ ಕೀಮಾ ರೆಡಿ. Are you ready to be eaten? Yes. Yes. ಆಕ್ಚುಲಿ ನಂಗೆ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡಿ. See, I like that about you. ಸಂಕೋಚ ಪಡಬಾರ್ದು. ಇವತ್ತು ನನ್ ಚೀಟ್ ಮೀಲ್ ಪ್ರಸಾದ್. ಇದೆಲ್ಲ ಮಾಡಿದ್ರೆ ಚೀಟ್ ಮೀಲ್ ಹಾಗೆ ಆಗುತ್ತೆ ಅಲ್ವಾ? ಓಕೆ, ಲೆಟ್ಸ್ ಡಿಗ್ ಇನ್. ಒಂದು ಗ್ರೀನ್ ಕಲರ್ ಪೀಸನ ಈ ಗೋಲ್ಡನ್ ಬ್ರೌನ್ ಚಿಕನ್ ಮೇಲೆ ಹಂಗೆ ಫೋರ್ಕ್ ಅಲ್ಲಿ ಚುಚ್ಚಿ. ಬಹಳ ಚೆನ್ನಾಗಿದೆ. ದ ಬರ್ಸ್ಟ್ ಆಫ್ ಫ್ಲೇವರ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ನಿಮಗ್ ಬಹುಶಃ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರತ್ತೆ, ಇನ್ ಕೆಲವ್ರಿಗೆ ಗೊತ್ತಿರಲ್ಲ. ಈ ಸಂಗಮ್ ಥಿಯೇಟರ್ ಇದೆಯಲ್ಲ, ಇದು ನಮ್ ಶರ್ಮಿಳಾ ಅವ್ರ ಥಿಯೇಟ್ರೆ. ಹೌದು, ಇಟ್ ಬಿಲಾಂಗ್ಸ್ ಟು ನಮ್ಮ ಪ್ರಮೀಳಾ ಅವರು ಅಂಡ್ ಶರ್ಮಿಳಾ ಅವರು ಅಂಡ್ ದೇರ್ ಫ್ಯಾಮಿಲಿ. ಆದ್ರೆ ಫ್ರೀ ಟಿಕೆಟ್ ಕೊಡಿ ಮೇಡಮ್ ಅಂತ ಕೇಳ್ಬೇಡಿ, ಇವ್ರನ್ನೇ ಬ್ಯಾನ್ ಮಾಡಿದ್ದಾರೆ ಅವ್ರ ಥಿಯೇಟರ್ ಇಂದ. ಏನಿ ಕತೆ? 2 ವಿಷಯಕ್ಕೆ ನಾನು ಬ್ಯಾನ್ ಆಗಿದೆ. ಯಾಕೆ? ಫಸ್ಟ್ ವಿಷಯ ಏನಂದ್ರೆ, ನಾನು ಪ್ರೊಜೆಕ್ಷನ್ ಥಿಯೇಟರ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ಕ್ರೀನಿಂಗ್ ನಡೀತಾ ಇತ್ತು. ಸೊ ಐ ಶುಡ್ ಕೀಪ್ ಪುಟಿಂಗ್ ಮೈ ಹ್ಯಾಂಡ್. ಓಕೆ. ಸೊ ಎಲ್ಲರೂ ಪಬ್ಲಿಕ್ ಜನರು ನೋಡುವಾಗ ಸಿನಿಮಾ ಏನೋ ಎಲ್ಲಿಂದ ಒಂದ್ ಕೈ ಬಂತು ಅಂತ, ಸೊ ಎಲ್ಲರೂ ಕಿಚ್ತಾ ಇದ್ರು, ಯಾರದು ಅಂತ. ಸೊ ಸೀರಿಯಸ್ಲಿ ಸೋ ಕ್ಯೂಟ್. ಸೊ 2-3 ಸಲ ಆಯ್ತು. ಸೊ ಯಾಕಂದ್ರೆ ಜನರು ತುಂಬಾ ಒಂಥರ ದೇ ಗಾಟ್ ಆಂಗ್ರಿ, ನಂಗೆ ದುಡ್ಡು ವಾಪಸ್ ಕೊಡಿ ಅಂತ, ಇದೇನ್ ಕೈ ಮಧ್ಯದಲ್ಲಿ ಸಿನಿಮಾದಲ್ಲಿ ಬಂದಿದೆ ಅಂತ. ಸೊ ಅದರಿಂದ ಪ್ರೊಜೆಕ್ಷನ್ ಥಿಯೇಟರ್ ಇಂದ ನಾನು ಬ್ಯಾನ್ ಆಗ್ದೆ. 2ನೇ ವಿಷಯ ಏನಂದ್ರೆ, ನಾನು ಕ್ಯಾಂಟೀನ್ ಹೋಗ್ಬಿಟ್ಟು ಕ್ಯಾಂಟೀನ್ ಹೋಗ್ಬಿಟ್ಟು ಎಲ್ಲ ನನ್ಗೆ ಪೆಪ್ಸಿ, ಪಾಪ್ಕಾರ್ನ್, ಚಿಪ್ಸ್ ಎಲ್ಲ ಬೇಕಂತ ಹೇಳ್ತಾ ಇದೆ. ಸೊ ಕ್ಯಾಂಟೀನ್ ಓನರು ಸೆಪರೇಟ್ ಆಗಿದ್ರು, ಅವ್ರಿಗೆ ತುಂಬಾ ಕೋಪ ಆಗ್ತಾ ಇದ್ರು. ಅವ್ರು ನನ್ನ ತಂದೆಗೆ ಹೋಗಿ ಹೇಳಿದ್ರು, ನಿಮ್ಮ ಮಗಳು ಬಂದು ಎಲ್ಲ ತಿಂತಾ ಇದ್ದಾಳೆ, ಬಟ್ ಒಂದ್ ಪಾಪ್ಕಾರ್ನ್ ಕೊಡ್ಬೋದು ಅಥವಾ 1 ಸ್ವೀಟ್ ಕೊಡ್ಬೋದು, ಇವ್ಳು ಬಂದು 10 ಪಾಪ್ಕಾರ್ನ್ 10 ಚಿಪ್ಸ್ ತಗೊಳ್ತಾ ಇದಾರೆ. ಸೊ ಅದ್ ನಮ್ಗೆ ತುಂಬಾ ಕಷ್ಟ ಆಗತ್ತೆ ಅಂತ. ಸೊ ಸೊ ಅಲ್ಲಿ ನಾನು ಬ್ಯಾನ್ ಆಯ್ತು. ಸೊ 2 ಸಿಚುವೇಶನ್ಸ್ ಅಲ್ಲಿ ನಾನು ಬ್ಯಾನ್ ಆಗುತ್ತೆ. ವಯಸ್ಸಲ್ಲಿ ಶಿ ವಾಸ್ ಅ ರಿಯಲ್ ಟಾಮ್ ಬಾಯ್ ಅವಳು. ಹೌದಾ? ತುಂಬಾ ಟಾಮ್ ಬಾಯ್. ವಿ ಟು ಟೇಕ್ ನಮ್ ತೋಟ, ಕಾಫಿ ತೋಟ ಇರ್ತಿಲ್ಲ ನಮ್ ಕೊಡಗದಲ್ಲಿ. ಸೊ ವಿ ಟು ಟೇಕ್ ದೇ ಫಾರ್ ರಜಾ ಇದ್ದಾಗ ನಾವು ವಿ ಟು ಆಲ್ ಗೋ ದೇ. And she used to always want ಗಾರ್ಡನ್ ನಲ್ಲಿ ಆಟ ಆಡ್ಬೇಕು ಅಂತ ಆಸೆ ಅವಳಿಗೆ.
ಬಟ್ ಅಲ್ಲಿ ಬಹಳ ತುಂಬಾ ಆನೆಗಳು ಇದೆ. ಓಹೋ, ಸ್ವಲ್ಪ ಭಯ. ಸೊ ಅವ್ರ ಜೊತೆ ನನ್ಗೆ ಆಡೋಕ್ ತುಂಬಾ ಇಷ್ಟ ಆಯ್ತು. ಮರ ಗಿರ ಎಲ್ಲ ಹತ್ತಿದ್ರ ನೀವು? ಮರ ಗಿರ ಎಲ್ಲ ಹತ್ತಿದ್ರೆ ನನ್ ವೇಟ್ಗೆ ಆ ಮರನೇ ಮುರಿದು ಹೋಗ್ಬಿಡುತ್ತೆ ಅನ್ಸುತ್ತೆ. ಬಟ್ ಡಿಡ್ ಯು ಆಕ್ಚುಲಿ ಸೇ ನೀವು ಆನೆ ಜೊತೆ ಆಟ ಆಡ್ತಾ ಇದ್ರಿ ಅಂತ? ಹೌದು, ಬಿಕಾಸ್ ಐ ಟು ಲವ್ ಎಲಿಫೆಂಟ್ಸ್. ಆನೆ ನೋಡ್ ತಕ್ಷಣ ನಂಗೆ ಒಂಥರ ಐ ಟು ಲವ್ ಪ್ಲೇಯಿಂಗ್ ವಿತ್ ದೋಸ್. ನಂಗೆ ಗೊತ್ತು ತುಂಬಾ ಅದೆಲ್ಲ ಸುಳ್ಳೆ. ವಾಟ್ ಐ ಯೂಸ್ ಟು ಆನೆ ನೋಡಿದ ತಕ್ಷಣ ಭಯ ಅವಳಿಗೆ. ಓನ್ಲಿ ದ ಫಸ್ಟ್ ಟೈಮ್, 2-3ನೇ ಸಲ ಐ ವೆಂಟ್ ಅಂಡ್ ಪ್ಲೇಡ್ ವಿತ್. ನೋಡಿದ ತಕ್ಷಣ ಆನೆ ಆನೆ ಅಂತ ಓಡೋಗ್ತಾ ಇತ್ತು ಒಳಗೆ, ಮನೆ ಒಳಗೆ ಹೋಗ್ತಾ ಇತ್ತು. 2-3ನೇ ಸಲ ಐ ವಾಸ್ ಆ ಮಂಚನ್ ಕೆಳಗೆ ಇವೆಲ್ಲ ಕಟ್ ಮಾಡ್ಬಿಡಿ. ಇದು ಆನೆ ಅಂದ್ರೆ ಬಾಮ ಆಚೆ ಅಂದ್ರೆ ಬರಲ್ಲ ನಾವು, ಇಷ್ಟು ಭಯ ಅವಳಿಗೆ. ಫಸ್ಟ್ ಟೈಮ್ ಐ ವಾಸ್ ಸ್ಕೇರ್ಡ್. 2-3ನೇ ಸಲ ಐ ವಾಸ್. ಒಂದ್ ಕೆಲಸ ಮಾಡೋಣ, ಆನೆನೇ ಕೇಳ್ಬಿಟ್ಟು ಹೇಳೋಣ, ಓಕೆನಾ? ಆನೆ ಏನ್ ಹೇಳುತ್ತೋ ದಟ್ ಇಸ್ ದ ಫೈನಲ್ ವರ್ಡಿಕ್ಟ್. ಲೆಟ್ಸ್ ಲಿಸನ್ ಟು ವಾಟ್ ಆನೆ ಹ್ಯಾಸ್ ಟು ಸೇ. ಎಕ್ಸಾಕ್ಟ್ಲಿ. ವಿಲ್ ಬಿ ಬ್ಯಾಕ್. ಬನ್ನಿ ನಾವು ಕೈ ತೊಳ್ಕೊಳ್ಳೋಣ ಒಂದ್ ರೌಂಡ್. ಬೆಂಗಳೂರಿನಲ್ಲಿ ಕೊಕ್ರಕೊಕ್ಕೋ ಕಾಣೆಯಾಗಿದೆಯಂತೆ. ಎಲ್ಲರಿಗೂ ಭಯ ಆಗ್ಬಿಟ್ಟಿದೆ. ಈ ರೇಂಜ್ಗೆ ಇವರು ಕೀಮಾ ಮಾಡಿದ್ರೆ ನಮ್ದು ಕೀಮಾ ಆಗೋದು ಗ್ಯಾರಂಟಿ ಗುರು ಅಂತ. ಸೊ ದಟ್ ವಾಸ್ ಬ್ರಿಲಿಯಂಟ್. ನೀವು ಪಾಪ ನಮ್ಮ 90 kg ಇದ್ದ ಶರ್ಮಿಲಾನ ಕೀಮಾ ಮಾಡಿ 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 ಇವಾಗ ಅದ್ರಲ್ಲಿ 40 kg ಕಮ್ಮಿ ಮಾಡ್ಬಿಟ್ಟಿದ್ದೀರಾ. ಅದೇ ತರ ಕೋಳಿಗಳಿಗೂ ಭಯ ಆಗ್ಬಿಟ್ಟಿದೆ, ಎಲ್ಲ ಅದ್ರ ಕೀಮಾ ಮಾಡ್ಬಿಡ್ತಿರೋ ಅಂತ. ಸೊ ಫಸ್ಟ್ ಟೈಮು ಟೆಲಿವಿಷನ್ ಮುಂದೆ ಬಂದು ಅಡ್ಗೆ ಮಾಡ್ತಿರೋದಾ? ಹೌದು. ಯು ನರ್ವಸ್? ನಾಟ್ ರಿಯಲಿ, ಬಿಕಾಸ್ ಇದು ಹೊಸ ಕಿಚನ್ ಎಲ್ಲ, ಅಡಿಗೆ ರೂಮ್ ಎಲ್ಲ ಚೆನ್ನಾಗಿದೆ ಅಡಿಗೆ ಮಾಡಕ್ಕೆ. ಈ ತರ ಕಿಚನ್ ಕೊಟ್ರೆ ಯಾರು ಅಡ್ಗೆ ಮಾಡಲ್ಲ. ಬಟ್ ತುಂಬಾ ಖುಷಿ ಆಯ್ತು ನೀವು ಇಲ್ಲಿಗೆ ಬಂದು ಶರ್ಮಿಲಾಗೋಸ್ಕರ ಅಡ್ಗೆ ಮಾಡಿ, ನಮಗೋಸ್ಕರ ಅಡ್ಗೆ ಮಾಡಿ. ಸೊ ನಿಮ್ಮ ಮೋಸ್ಟ್ ಹ್ಯಾಪನಿಂಗ್ ಚಿಕನ್ ಕೀಮಾ, ನಿಮ್ಮ ಅತ್ತೆ ಅವರ ಆಶೀರ್ವಾದ ಡೈರೆಕ್ಟ್ ಆಗಿ ಬಂದಿರುತ್ತೆ ನಿಮ್ಗೆ ಇವಾಗ. ಹೌದು ಅಲ್ವಾ? ನಿಜವಾಗ್ಲು. ಇವಾಗ ಬನ್ನಿ ಮಮ್ಮಿಗೆ ಟಾಟಾ ಬೈ ಬೈ ಸಿ ಅಂತ ಹೇಳೋಣ. ವಿಲ್ ಸಿ ಹೌ ಮೆನಿ ಲವ್ ಲೆಟರ್ಸ್ ಶಿ ಗೆಟ್ಸ್. ಓಕೆ ಫೈನ್, ಡನ್. ಓಕೆನಾ? ನೋಡೋಣ. ಹುಡುಗರ ಬೇಗ ಕಳ್ಸ್ರಪ್ಪ ಯಾರನ್ನಾದ್ರೂ ಲವ್ ಲೆಟರ್. ನೋಡ್ ಬಾಬಾ, ಮೈ ಹಸ್ಬೆಂಡ್ ಇಸ್ ಅ ವೆರಿ ಜೆಲಸ್ ಮ್ಯಾನ್. ಗಂಡ ಇಲ್ಲಿ ಬರ್ತಾರೆ ಇವಾಗ ಸ್ಟ್ರೇಟ್ ಲಾಂಗ್ ಜೊತೆ. ದಟ್ ಯು ಆರ್ ಬ್ಯೂಟಿಫುಲ್. ಐ ಅಗ್ರಿ. ನೋಡಿದ್ರಾ? ಬೈ ಗಾಡ್ಸ್ ಬ್ಲೆಸ್ಸಿಂಗ್ಸ್. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಬಂದ್ರಿ. ಮಮ್ಮ ಅಮ್ಮಂಗ್ ಟಾಟಾ ಬೈ ಬೈ ಸಿ ಹೇಳು. ಬಾಯ್ ಮಮ್ಮ. ಇನ್ನು ಜಾಸ್ತಿ ನಾವೆಲ್ಲ ಕುಕಿಂಗ್ ಇನ್ನು ಮಾಡ್ಬೇಕು. ಬೇಜಾನಿದೆ ಕುಕಿಂಗ್ ಅಪ್ ಸ್ಟೋರೀಸ್ ಎಲ್ಲ ತುಂಬಾ ಇದೆ. ಬಾಯ್ ಬಾಯ್. ಶರ್ಮಿಲಾ ಅವರು ಸುಮಾರು ಉಲ್ಟಾ ಪುಲ್ಟಾ ಕೆಲಸಗಳನ್ನ ಮಾಡಿದ್ದಾರೆ. ಮ್ಯಾಚ್ ಬಾಕ್ಸ್ ಇಲ್ದೇನೆ ಬೆಂಕಿ ಹಚ್ಚಿದಾರೆ ಗೊತ್ತಾ? ನಿಜವಾಗ್ಲು ಎಲ್ ಬೆಂಕಿ ಹಚ್ಚಿದ್ರು, ಯಾಕೆ ಹಚ್ಚಿದ್ರು, ಯಾವಾಗ ಹಚ್ಚಿದ್ರು, ಆ ಕಥೆ ನಿಮಗ್ ನಾಳೆ ಗೊತ್ತಾಗತ್ತೆ. ಇದು ನಿಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಪಟ್ ಪಟ್ ಪಟಾಕಿ ಇಲ್ಲದ ಶರ್ಮಿಲಾ. ನೀವು ಶರ್ಮಿಲಾ ಅಷ್ಟೇ. ಶರ್ಮಿಲಾ ಹೌದು, ನಾವು ಪಟಾಕಿ ಅಂದ್ರೆ ನೀವು ಶರ್ಮಿಲಾ. ಟಾಡಾ, ಬಾಯ್, ಸಿ ಯು.